ಮೂಲಂಗಿ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಮೂಲಂಗಿ ಪಲಾವ್ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸು: ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ, ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ, ಎಣ್ಣೆ ಬೇಕು, ಕಡಲೆಬೀಜ, ಸಾಲ್ಟ್, ಸಾಸಿವೆ, ಕರಿಬೇವಿನ ಸೊಪ್ಪು, ರುಬ್ಕೊಳಕ್ಕೆ ಬೇಕಾಗಿರೋಂಥದ್ದು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕೊಬ್ಬರಿ. ಇಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿನ ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ. ಸೊ ಎಲ್ಲ ನೀಟಾಗಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಷ್ಟು ಎಣ್ಣೆ, ಎಣ್ಣೆ ಕಾಯೋ ತನಕ ಕಾಯಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ನೋಡಿ ಸಾಸಿವೆ ಚಿಕ್ಕಲ್ತಾ ಇದೆ. ಇದಾದಮೇಲೆ ಕರಿಬೇವಿನ ಸೊಪ್ಪು, ಅದಾದಮೇಲೆ ತುರ್ಕೊಂಡಿದ್ದೀನಲ್ಲ ಮೂಲಂಗಿ, ನೋಡಿ ತುರ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ಳಿ. ನೀವು ಅರ್ಧ kg ಅಕ್ಕಿಗೆ 1 kg ಮೂಲಂಗಿ ತೊಗೊಬೋದು. ನಾನಿಲ್ಲಿ 1/4 kg ಅಕ್ಕಿಗೆ ಅರ್ಧ kg ಮೂಲಂಗಿ ತೊಗೊಂಡು ತುರ್ಕೊಂಡಿದ್ದೀನಿ. ಇದು ಕೆಂಪಗೆ ಹಾಗಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡ್ಬೇಕು, ಅಷ್ಟು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಸಾಸಿವೆ, ಕರಿಬೇವಿನ ಸೊಪ್ಪು, ಮೂಲಂಗಿ ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ಟೈಮಲ್ಲಿ ನಾವು ರುಬ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಸೊ ನೆನೆಸಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ರಾತ್ರಿ, ಅದನ್ನು ಹಾಕ್ತಾ ಇದ್ದೀನಿ. ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಒಂದೂವರೆ ಗ್ಲಾಸ್ ನಾನು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡಿ ಒಂದೂವರೆ ಗ್ಲಾಸ್ಗೆ 3 ಗ್ಲಾಸ್ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಅರ್ಧ ಗ್ಲಾಸು. ಇನ್ನು ಅರ್ಧ ಗ್ಲಾಸಲ್ಲಿ ನಾನು ಮಸಾಲೆ ರುಬ್ಕೊಂಡಿದ್ದೆಲ್ಲ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಟೈಮಲ್ಲಿ
ಉಪ್ಪು ಖಾರ ನೋಡಿಕೊಂಡು ಏನಾದರೂ ಕಡಿಮೆ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ. ಮೂಲಂಗಿ ವೈಟ್ ಕಲರ್ ಇರೋದ್ರಿಂದ ಪಲಾವು ಕೂಡ ನಿಮಗೆ ವೈಟೇ ಬರುತ್ತೆ. ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿರೋದ್ರಿಂದ ಮೇಲೆ ಅದು ಗಾರ್ನಿಷಿಂಗ್ ತುಂಬ ಚೆನ್ನಾಗೇ ಕಾಣುತ್ತೆ. ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊ 1 ವಿಷಲ್ ಆದರೆ ಸಾಕು. ನಾನು ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಹೇಗಾಗಿದೆ ಅನ್ನೋದು ನೋಡೋಣ ಬನ್ನಿ. ಸೊ ಈ ರೀತಿ ಬಂದಿದೆ. ಕುಕ್ಕರ್ ಆರಿರೋದ್ರಿಂದ ನೋಡಿ ಉದ್ರುದ್ರಾಗೂ ಕೂಡ ಆಗಿದೆ. ಆ್ಯಂಡ್ ಕಲರ್ ನೋಡಿ ವೈಟಿಶ್ ಇದೆ. ರಾಡಿಶ್ ಪಲಾವ್ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. Please like, share and subscribe to my channel.